ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. The reason for acid rain is mainly because of air pollution. The factories and vehicles emit poisonous gases like SO2 and NO2. When these poisonous gases mix up with air, the air gets polluted. When it rains, the rainwater gets mixed up with was sent into space on 14 July 2023. It was launched from Satish Dhawan Space Center. It softly landed on the moon on 23rd August 2023. Rocket is a device that produces the force to move an object. Next model, the Earth has mainly two types of movements. They are rotation and revolution. The movement of the Earth and its own axis is called rotation. When the Earth rotates is from west to east. ಮಾಡಿಕೊಂಡು ಬಂದಿದ್ದೇನೆ. ನೀರು ನೈಸರ್ಗಿಕವಾಗಿ ನಮಗೆ ಮಳೆಯಿಂದ ಸಿಗುತ್ತದೆ. ಬಾವಿಯಿಂದ ಸಹ ನಾವು ನೀರನ್ನು ಪಡೆಯಬಹುದು. ಸಮುದ್ರಗಳಲ್ಲೂ ಸಹ ನೀರು ಇರುತ್ತದೆ, ಆದರೆ ಅದು ಉಪ್ಪು ಮಿಶ್ರಿತ. ಆಗ ಶಿಲಾರಸಗಳು ಹೊರಗೆ ಬಂದಂತೆ ಕಾಣಿಸುವುದನ್ನು ನೋಡಿ ಇನ್ನೊಂದರ ಶಿಲಾರಸಗಳು ಹೊರಗೆ ಬಂದಂತೆ ಕಾಣಿಸುವುದನ್ನು ಸಹ ನೋಡಬಹುದು. ನಾನು ಈಗ ಸರಳ ವಿದ್ಯುತ್ ಮಂಡಲವನ್ನು ಮಾಡಿಕೊಂಡು ಬಂದಿದ್ದೇನೆ. ಎರಡು ಮೂತ್ರಜನಕಗಳು. ಈ ಎರಡು ಮೂತ್ರಜನಕಗಳಿಂದ ಹೊರಟಿರುವ ನಾಳಗಳನ್ನು ಮೂತ್ರನಾಳಗಳು ಎನ್ನುವರು. ನಂತರ ಬರುವ ಭಾಗವೇ ಮೂತ್ರಕೋಶ, ಯೂರಿತ್ರ ಮತ್ತು ಮೂತ್ರದ್ವಾರ. ಮೂತ್ರಜನಕಾಂಗದ ಪ್ರಮುಖ ಕಾರ್ಯ ಏಕೆಂದರೆ ಗಾಳಿಯು ನೀರಿಗೆ ಒತ್ತಡ ಹಾಕುತ್ತದೆ. ಹಾಗಾಗಿ ಈ ಸ್ಟಾಪಪಿನಿಂದ ನೀರು ಹೊರಗಡೆ ಬರುತ್ತದೆ. ಧನ್ಯವಾದಗಳು. ಮಂಡಲ, ಮಧ್ಯಂತರ ಮಂಡಲ, ಉಷ್ಣತ ಮಂಡಲ, ಬಾಹ್ಯ ಮಂಡಲ. ನಾನು 5 ಮಂಡಲಗಳು ಸೇರಿದ್ದಾವೆ. ನನಗೆ ಬಂದಿರೋ ವಿಷಯ ಪರಿವರ್ತನಾ ಮಂಡಲ ಬಗ್ಗೆ ಹೇಳುತ್ತೇನೆ. ವಾತಾವರಣವು ಅನೇಕ ಪದರಗಳನ್ನು ಒಳಗೊಂಡಿದೆ. ಭೂಮಿಯಿಂದ ಸುಮಾರು 8 ರಿಂದ 20 ಕಿಲೋಮೀಟರ್ವರೆಗೆ ಹರಡಿದೆ. ಪದರವೇ ಬರುತ್ತದೆ. ಈ ಶಾಖದಿಂದ ಭೂಮಿಯ ಮೇಲ್ಮೈ ಬಿಸಿಯಾಗಿ ಇನ್ಫ್ರಾರೆಡ್ ಕಿರಣಗಳ ರೂಪದಲ್ಲಿ ಶಾಖ ಹೊರಹೊಮ್ಮುತ್ತದೆ. ಈ ಶಾಖವನ್ನು ಭೂಮಿಯಲ್ಲಿ ಹಿಡಿದಿಟ್ಟುಕೊಳ್ಳದಿದ್ದರೆ ಇವು ಬಹುಬೇಗ ಚದುರಿ ಹೋಗಿ ಭೂಮಿಯ ಉಷ್ಣತೆ ಕಡಿಮೆ ಆಗಿಬಿಡುತ್ತದೆ. ಆಗ ಸುಮಾರು ವಿದ್ಯುತ್ ಮಂಡಲವು ಪೂರ್ಣಗೊಂಡು ಬಲ್ಬು ಬೆಳಕುತ್ತದೆ. ಈಗ ಸ್ವಿಚ್ಚನ್ನು ಆಫ್ ಮಾಡುತ್ತಿದ್ದೇನೆ. ವಿದ್ಯುತ್ ಮಂಡಲವು ಅಪೂರ್ಣಗೊಂಡು ಬಲ್ಬು ಬೆಳಕುವುದಿಲ್ಲ. ಧನ್ಯವಾದಗಳು. ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ. ಇದರಲ್ಲಿ ನೀರಿಲ್ಲ. ಇದು ಬಹಳ ಬಿಸಿಯಾಗಿದ್ದು ಶುಷ್ಕ ವಾತಾವರಣವನ್ನು ಹೊಂದಿದೆ. ಇದು ಎಲ್ಲ ಗ್ರಹಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸೂರ್ಯವನ್ನು ಸುತ್ತುತ್ತದೆ. ಶುಕ್ರ. ಇದು ಸೂರ್ಯನಿಂದ 2ನೇ ಸ್ಥಾನದಲ್ಲಿರುವ ಗ್ರಹವಾಗಿದ್ದು ಭೂಮಿಗಿಂತ ಸ್ವಲ್ಪ ಚಿಕ್ಕದಾಗಿದೆ. ಇದು ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ. ಇದನ್ನು ಬೆಳಗಿನ ಚುಕ್ಕಿ, ಬೆಳ್ಳಿ ಚುಕ್ಕಿ ಮತ್ತು ಸಂಜೆಯ ಚುಕ್ಕಿ ಎಂದು ಕರೆಯುತ್ತಾರೆ. ಇದು ಸೂರ್ಯನಿಂದ ಮಂಡಲವು ಅಪೂರ್ಣಗೊಂಡು
ಈ ಸ್ವಿಚ್ಚನ್ನು ಆಫ್ ಮಾಡಿದಾಗ ವಿದ್ಯುತ್ ಅಪೂರ್ಣಗೊಂಡು ದೋಣಿಯು ಮುಂದೆ ಸಾಗುವುದಿಲ್ಲ. ಧನ್ಯವಾದಗಳು. ವಿಟಮಿನ್, ಖನಿಜಗಳು, ನಾರು ಮತ್ತು ನೀರಿನ ಅಂಶಗಳಾಗಿವೆ. ಕಾರ್ಬೋಹೈಡ್ರೇಟ್ ಸಮೃದ್ಧಿ ಆಹಾರ ಪದಾರ್ಥಗಳು ಯಾವುವು ಎಂದರೆ ಗೆಣಸು, ಆಲೂಗಡ್ಡೆ, ಕಬ್ಬು, ಪಪಾಯ, ಕಲ್ಲಂಗಡಿ, ಅಕ್ಕಿ, ಮೆಕ್ಕೆಜೋಳ, ಗೋಧಿಗಳಾಗಿವೆ. ನನ್ನ ಹೆಸರು ರಕ್ಷಣೆ. ನಾನು 6ನೇ ತರಗತಿ. ಸರಳವಾಗಿ ವಿಭಜಿಸುತ್ತದೆ. ನಂತರ ಸಣ್ಣ ಕರಳನ್ನು ಸೇರುತ್ತದೆ. ಸಣ್ಣ ಯಕೃತ್ ಬಿಡುಗಡೆಗೊಳಿಸಿದ ಪಿತ್ತರಸವು ಆಹಾರದಲ್ಲಿರುವ ಕೊಬ್ಬನ್ನು ಜೀರ್ಣಗೊಳಿಸುತ್ತದೆ ಹಾಗೂ ಮೇದೋಜೀರಕಾಂಗದಿಂದ ಬಂದ ಜೀರ್ಣರಸಗಳು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಂಡಂತಾಗುತ್ತದೆ. ಅದರಿಂದ ಸಸ್ಯಗಳನ್ನು ಸ್ವಪೋಷಕಗಳು ಎನ್ನುವರು. ಧನ್ಯವಾದಗಳು. ನಾವಾಗಿರುತ್ತದೆ. ಆದ್ದರಿಂದ ನಾವೆಲ್ಲರೂ ಜಲವು ಮಲಿನಗೊಳ್ಳದಂತೆ ಕ್ರಮವಹಿಸಬೇಕು. ಧನ್ಯವಾದಗಳು. ಆಗ ಮಣ್ಣಿನ ಸಹಿತ ಹೋಗುವುದಿಲ್ಲ. ದನ ಕರುಗಳನ್ನು ಅತಿ ಹೆಚ್ಚಾಗಿ ಒಂದೇ ಜಾಗದಲ್ಲಿ ಮೇಯಿಸಬಾರದು. ನಾನು ಇಡುತ್ತಿದ್ದೇನೆ, ಈಗ ಅದು ಹತ್ತುತ್ತಿದೆಯೇ? ಇಲ್ಲ, ಏಕೆಂದರೆ ಇದು ಅವಾಹಕ ವಸ್ತು. ಈಗ ನಾನು ಪೆನ್ಸಿಲ್ನ ಮೇಲಿನ ಮರದ ತುಂಡಿನ ಮೇಲೆ ವೈರನ್ನು ಇಡುತ್ತಿದ್ದೇನೆ, ಈಗ ಅದು ಹತ್ತುತ್ತಿದೆಯೇ? ಇಲ್ಲ, ಏಕೆಂದರೆ ಇದು ಅವಾಹಕ ವಸ್ತು. ಈಗ ನಾನು ಪೆನ್ಸಿಲಿನ 2 ತುದಿಯ ಮೇಲೆ ವೈರನ್ನು ಇಡುತ್ತಿದ್ದೇನೆ, ಈಗ ಅದು ಹತ್ತುತ್ತಿದೆಯೇ? ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ